ಹಾಯ್, ನಾವು ಬಸವರಾಜ್ ಐರೋಡ್ಗಿ, ಸಾಕಿನ ಹಿಕ್ಕನಗುತ್ತಿ, ತಾಲೂಕು ಸಿಂದಗಿಯ ರೈತರಾಗಿದ್ದು, ನಮ್ಮ ಜಮೀನಿನಲ್ಲಿ ಈ ಆರ್ಗಾನಿಕ್ ಕಂಪ್ನಿಯ ಒಂದು ವಿಕ್ಟ್ರಿ ಕಂಪ್ನಿಯ ಆರ್ಗಾನಿಕ್ ಲಿಕ್ವಿಡನ್ನು ಉಪಯೋಗಿಸಿ ಬೆಳೆದಿರ್ತಕ್ಕಂಥ ಈರುಳ್ಳಿ ಬೆಳೆ ನೋಡಿ ರೈತರೆ. ಯಾವುದೇ ಒಂದು ಕಾಳ ರಾಸಾಯನಿಕ ಬಳಸದೆ ಇವತ್ತು ನಾವು ಬೆಳೆದಿರ್ತಕ್ಕಂಥ ಈ ಈರುಳ್ಳಿ ಬೆಳೆಯನ್ನು ನೋಡಿ, ಇವತ್ತಿಗೆ 3 ತಿಂಗಳ ಬೆಳೆ. ಈಗಾಗಲೇ ಗಡ್ಡಿ ದಪ್ಪ ಆಗ್ತಾ ಇದೆ ನೋಡ್ರಿ. ಇವತ್ತು ನಾವೆಲ್ಲ ರಾಸಾಯನಿಕ ಮತ್ತು ಕೆಮಿಕಲ್ ಬಳಸೋದ್ರಿಂದ ಭೂಮಿ ಫಲವತ್ತತೆಯನ್ನು ಹಾಳು ಮಾಡೋದ್ರ ಜೊತೆಗೆ ವಿಷಕಾರಿ ಆಹಾರವನ್ನು ಬೆಳೀತಾ ಇದ್ದೀವಿ, ಜೊತೆಗೆ ಭೂಮಿನೂ ಕೂಡ ವಿಷಕಾರಿ ಮಾಡ್ತಾ ಇದ್ದೀವಿ. ಅದನ್ನು ತೊಲಗಿಸಿ ಇವತ್ತು ನಾವು ಒಂದು ರಾಸಾಯನಿಕ ಮುಕ್ತ ಭಾರತ ಮಾಡಲು ಇಂಥ ರಾಸಾಯನಿಕ ಸಾವಯವ ಮತ್ತು ಆರ್ಗಾನಿಕ್ ಪ್ರಾಡಕ್ಟನ್ನು ಬಳಸುವುದರಿಂದ ಒಂದು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಆ ಪೌಷ್ಟಿಕಯುಕ್ತವಾದಂಥ ಅಂದರೆ ವಿಷಮುಕ್ತ ಆಹಾರವನ್ನು ಬೆಳೆಯಲು ಕೂಡ ಸಹಾಯ ಆಗ್ತದೆ. ಅದಕ್ಕಾಗಿ ಎಲ್ಲ ರೈತ ಬಾಂಧವರು ಈ ರಾಸಾಯನಿಕವನ್ನು ಬಳಸೋದು ಕಡಿಮೆ ಮಾಡಿ ಇಂಥ ವಿಕ್ಟ್ರಿ ಕಂಪ್ನಿಯ ಒಂದು ಆರ್ಗಾನಿಕ್ ಪ್ರಾಡಕ್ಟನ್ನು ಬಳಸೋದ್ರೊಂದಿಗೆ ತಮ್ಮ ಆದಾಯವನ್ನು ಕೂಡ ಹೆಚ್ಚಿಸಿಕೊಳ್ಳಬಹುದು, ಭೂಮಿಯ ಫಲವತ್ತತೆಯನ್ನು ಉಳಿಸ್ಕೊಳ್ಬೋದು, ಜೊತೆಗೆ ಒಂದು ಪೌಷ್ಟಿಕಯುಕ್ತವಾದಂಥ ಆಹಾರ ಕೂಡ ಬೆಳಿಬೋದು. ಇವತ್ತು ಮಾರುಕಟ್ಟೆಯಲ್ಲಿ ಸಾಕಷ್ಟು ಜನ ಒಂದು ಸಾವಯವ ಮತ್ತು ಆರ್ಗಾನಿಕ್ ದಲ್ಲಿ ವ್ಯವಸಾಯ ಮಾಡಿ ಬೆಳೆದಿರ್ತಕ್ಕಂಥ ಆಹಾರವನ್ನು ಪ್ರಾಡಕ್ಟನ್ನು ಹುಡುಕ್ತಾ ಇದ್ದಾರೆ. ಅದಕ್ಕೆ ಒಳ್ಳೆಯ ಮಾರ್ಕೆಟು ಇದೆ. ಅದಕ್ಕಾಗಿ ನಾವು ಹೀಗೆ ರಾಸಾಯನಿಕ ಬಳಸ್ತಾ ಹೋದರೆ ಮುಂದಿನ ಯುವ ಜನಾಂಗಕ್ಕೆ ಒಳ್ಳೆಯ ಆಹಾರ ಸಿಗುವುದಿಲ್ಲ, ಒಳ್ಳೆಯ ಭೂಮಿನೂ ಕೂಡ ಸಿಗುವುದಿಲ್ಲ. ಇವತ್ತು ನೋಡಿ, ಸರ್ವೇ ಸಾಮಾನ್ಯ ಪ್ರತಿಯೊಂದು ಊರ ಗ್ರಾಮ ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ರಾಜ್ಯ ಆಗಿರ್ಬೋದು ನೋಡಿ, ಪ್ರತಿಯೊಂದು ಮನೆಯಲ್ಲಿ ಒಂದು ಕುಟುಂಬದಲ್ಲಿ 5-6 ಜನ ಅದಾರಂದ್ರೆ ಅಲ್ಲಿ ಒಂದಿಲ್ಲ ಒಂದು ರೋಗದ. ಯಾವ ಥರ BP, ಶುಗರು, ಕ್ಯಾನ್ಸರು, ಹಾರ್ಟು, ಇನ್ನಿತರ ಇನ್ನೂ ಹಲವಾರು ನೋಡಿ. ಸುಮಾರು 40-50 ವರ್ಷ ಆದರಲ್ಲೇ ಸಾಕು ಏನೋ ಒಂದು ಕಾಲು ಬೇನೋ ಇನ್ನಿತರ ಹಲವಾರು ರೋಗಗಳು ಬರ್ತಾಯಿದ್ದಾವೆ. ಅಂಥವೆಲ್ಲ ಮೂಲ ಕಾರಣ ನಾವು ತಿನ್ನುವಂಥ ಆಹಾರದಲ್ಲಿ 30-40% ವಿಷಕಾರಿ ಇದೆ. ಅಂಥ ಆಹಾರ ಬೆಳೆಯೋದ್ರಿಂದ ಇವತ್ತು ನಾವು ಯಾವುದೋ ಒಂದು ವಾಣಿಜ್ಯ ಬೆಳೆ ಬೆಳಿತೀವಿ, ಆದರೆ ನಮಗೆ ಬೇಕಾದಂಥದ್ದು ಮತ್ತೆ ನಾವು ಮಾರ್ಕೆಟಲ್ಲೇ ತರ್ತೀವಿ. ಬಟ್ ಎಲ್ಲರೂ ರೈತರು ಜಾಗೃತರಾಗಿ ಇಂಥ ಒಂದು ಆರ್ಗಾನಿಕ್ ಮಾಡಿದ್ದೇ ಆದ್ರೆ ಮುಂದಿನ ದಿನಮಾನಗಳಲ್ಲಿ ಭೂಮಿಯ ಫಲವತ್ತತೆ ಹಾಗೂ ಉಳಿಸುವುದರ ಜೊತೆಗೆ ನಮ್ಮ ಆರೋಗ್ಯ ಕೂಡ ಒಳ್ಳೆಯದಾಗಿ ಉಳಿಸ್ಕೊಂಡು ಒಳ್ಳೆಯ ಜೀವನ ನಡೆಸ್ಬೋದಂತ ಈ ಮೂಲಕ ನಾನು ಹೇಳಲು ಬಯಸ್ತೀನಿ. ಜನರಲ್ಲಿ ಏನಿದೆ, ನಾವು ರಾಸಾಯನಿಕ ಬಳಸ್ತೀವಿ, ಚೆನ್ನಾಗಿ ಬರ್ತದೆ, ಇದು ಆರ್ಗ್ಯಾನಿಕ್ ಜಲ್ದಿ ಫಲಿತಾಂಶ ಕೊಡೋದಿಲ್ಲ, ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನೇ ಉದಾಹರಣೆ ನೋಡಿರಿ. ನಾನು ಈಗಾಗಲೇ ಯಾವುದೇ ಒಂದು ರಾಸಾಯನಿಕ ಬಳಸದೇ ಬೆಳೆದಿರ್ತಕ್ಕಂಥ ಈರುಳ್ಳಿ ಬೆಳೆ ನೋಡಿ, ಸುಮಾರು 1.5 ಇಂದ 2 ಫೂಟ್ ತನಕ ಹೈಟ್ ಬೆಳೆದಿದೆ. ಇವಾಗ 3 ತಿಂಗಳ ಬೆಳೆ. ಇವಾಗೆಲ್ಲ ನೋಡಿರಿ ಗಡ್ಡಿ ಹೆಂಗೆ ಬೆಳೀತಾ ಇದೆ. ಏನು